ಕಸ ಹಾಕುವವರಿಗೆ ಫೈನ್ ಹಾಕಿದ್ರು ಜನರು ಡೋಂಟ್ ಕೇರ್. ವಿನಾಯಕ ನಗರದ ರಸ್ತೆಯಲ್ಲಿ ರಾಶಿ ರಾಶಿ ಕಸ, ಓಡಾಡೋದೇ ಕಷ್ಟ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ದಿನದಿಂದ ದಿನಕ್ಕೆ ಕಸದ ಸಮಸ್ಯೆ ಹೆಚ್ಚಾಗ್ತಲೇ ಇದೆ. ಒಂದ್ ಕಡೆ ಕಸವನ್ನ ಜನರು ರಸ್ತೆ ಖಾಲಿ ನಿವೇಶನದಲ್ಲಿ ಎಸೆದು ಹೋಗ್ತಾ ಇದ್ರೆ, ಮತ್ತೊಂದು ಕಡೆ ರಸ್ತೆಯ ಬಳಿ ಬಿದ್ದಿರೋ ಕಸವನ್ನ ಪಾಲಿಕೆ ಸಿಬ್ಬಂದಿ ಎತ್ತದೇ ಇರೋದ್ರಿಂದ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಗಬ್ಬೆದ್ದು ನಾರುವಂತೆ ಮಾಡಿದೆ. ತುಮಕೂರಿನ ಯಾವ ಏರಿಯಾದಲ್ಲಿ ಕಸದ ಸಮಸ್ಯೆ ಆಗಿದೆ ಅನ್ನುವುದನ್ನ ಪ್ರಜಾಶಕ್ತಿ ಟಿವಿ ಅಭಿಯಾನ ನಡೆಸಲಾಗಿದ್ದು, ಇಂದು ನಗರದ 14ನೇ ವಾರ್ಡಿನ ವಿನಾಯಕ ನಗರದಲ್ಲಿ ಕಸದ ಸಮಸ್ಯೆ ಬಗ್ಗೆ ಸುದ್ದಿ ಮಾಡ್ತಾ ಇದ್ದು, ವರದಿ ಮೂಲಕ ಕಸದ ಸಮಸ್ಯೆ ಬಗ್ಗೆ ಪಾಲಿಕೆಗೆ ಮುಟ್ಟಿಸುವ ಕೆಲಸವನ್ನ ಪ್ರಜಾಶಕ್ತಿ ಟಿವಿ ಮಾಡ್ತಾ ಇದೆ. ಇನ್ನು ತುಮಕೂರು ನಗರದ 13ನೇ ವಾರ್ಡಿನ ವಿನಾಯಕ ನಗರದ ಗಣೇಶ ಪೆಂಡಲ್ ಹಿಂಭಾಗದ ರಸ್ತೆ ಹಾಗೂ 1ನೇ ಮುಖ್ಯ ರಸ್ತೆಯ ಹಲವು ಕಡೆ ರಸ್ತೆಯ ಪಕ್ಕದಲ್ಲಿ ಜನರು ಕಸವನ್ನ ಎಸೆದು ಹೋಗ್ತಾ ಇದ್ದು, ಕಳೆದ 15 ದಿನಗಳಿಂದ ಕಸ ಎತ್ತುವ ಕೆಲಸವನ್ನ ಪಾಲಿಕೆ ಮಾಡದಿರೋದ್ರಿಂದ ಗಬ್ಬೆದ್ದು ನಾರ್ತಾ ಇದೆ. ರಸ್ತೆಯ ಅಕ್ಕಪಕ್ಕದಲ್ಲಿಯೇ ತರಕಾರಿ ಅಂಗಡಿ ಮಳಿಗೆಗಳಿದ್ದು, ಅಲ್ಲಿಯೇ ಜನರು ಕಸವನ್ನ ಸುರಿದು ಹೋಗ್ತಿದ್ದಾರೆ. ಇನ್ನು ಈ ಜಾಗದಲ್ಲಿ ಕಸ ಹಾಕಿದವರಿಗೆ ₹1000 ದಂಡ ಎಂದು ಸೂಚನೆಯನ್ನ ಹಾಕಿದ್ರೂ ಕೂಡ ಜನರು ಕೇರ್ ಮಾಡದೆ ಕಸ ಸುರಿದು ಹೋಗ್ತಿದ್ದಾರೆ. ನನ್ನ ಹೆಸರು ಶಫೀವುಲ್ಲಾ ಅಂತ, ಮಂಡಿಪೇಟೆ 2nd ಕ್ರಾಸ್ VRL ಆಫೀಸ್ ತವ ಕೆಲಸ ಮಾಡೋದು. ಆಮೇಲೆ ಇಲ್ಲಿ ಕಸದ ಗಾಡಿ ಬಂದು 15 ದಿವಸದ ಮೇಲೆ ಆಯಿತು. ಆಮೇಲೆ ಹಿಂದೆಡೆ ತಾಣ ಸುರಿದ್ರೆ ಅವರು ಇಂದು ನಗರ ಪಾಲಿಕೆಯವ್ರನ್ನವ್ರು ಬಂದು ಕಸ ಹಾಕಿದ್ರೆ ₹1000 ದಂಡ ಅಂತ ಇದು ಮಾಡೋರೆ. ಅಂಥದ್ದಲ್ಲಿ ಗಾಡಿ ಬಂದು 15 ದಿವಸದ ಮೇಲೆ ಆಗ್ತಾ ಬಂದಾಗಲೇ ಈ ಕಸ ತೊಗೊಂಡು ಗೆಲ್ಸಿರಿ ಅಂತ ಹೇಳಿ ಸರ್ ನೀವೇ. ಆಮೇಲೆ ಇಲ್ಲಿ ಏನಾದರೂ ಇಲ್ಲಿ ಗಣೇಶ ಭವನ ಆಯ್ತಲ್ಲ, ಅಲ್ಲೇನಾದ್ರು ಫಂಕ್ಷನ್ ಆದರೆ ಮಾತ್ರ ಕ್ಲೀನ್ ಮಾಡ್ಕೊತಾರೆ ಅಷ್ಟೇ. ಮಿಕ್ಕಿದ ದಿನ ಎಲ್ಲ ಹಂಗೆ ಇರುತ್ತೆ, ಕಸ ಹೆಂಗಿರುತ್ತೆ ಹಂಗೆ ಇರುತ್ತೆ. ಬೇಕಾದ್ರೆ ಬಂದು ನೋಡಂಗಿರ ನೋಡಿ ಸರ್ ನೀವೇ. ಇನ್ನು ಕಸ ಮಳೆಗೆ ಕೊಳಿತು ದುರ್ನಾತ ಬೀರ್ತಾ ಇದ್ದು, ವಾಸನೆಯಲ್ಲಿಯೇ ಜನರು ಓಡಾಡಲು ಕಷ್ಟಪಡುವಂತಾಗಿದೆ. ಕಸದ ಸಮಸ್ಯೆಯಿಂದಾಗಿ ಜನರಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಜನರಿದ್ದಾರೆ. ಕಸ ಎತ್ತುವಂತೆ ಪಾಲಿಕೆಗೆ ಮನವಿಯನ್ನ ಮಾಡಿದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಇತ್ತ ಜನರು ಕಸವನ್ನ ಎಸೆದು ಹೋಗೋದು ಕಡಿಮೆ ಆಗ್ತಾ ಇಲ್ಲ. ಇದರಿಂದ ಕಸದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನಾದ್ರೂ ಪಾಲಿಕೆ ಎಚ್ಚೆತ್ತು ಕಸವನ್ನ ಎತ್ತುವ ಜೊತೆಗೆ ಕಸ ಹಾಕಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಮೂಲಕ ಕಸದ ಸಮಸ್ಯೆಗೆ ಮುಕ್ತಿ ಕೊಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ರೋಷನ್, ಪ್ರಜಾಶಕ್ತಿ ಟಿವಿ, ತುಮಕೂರು.